ಹ್ಯಾಸ್ ವೆರೈಟಿನ ಏನಕ್ಕೆ ಹಾಕ್ಬೇಕು, ಅವಕಾಡೋ ಹ್ಯಾಸ್ ವೆರೈಟಿನ ಏನಕ್ಕೆ ಹಾಕ್ಬೇಕು ಅಂದರೆ 1 ತಿಂಗಳಿಂದ 45 ದಿನ 30 to 45 ಡೇಸ್ ಕೀಪಿಂಗ್ ಕ್ವಾಲಿಟಿ ಇರುತ್ತೆ. ನಮ್ಮ ಕಾಗಜಿ ನಿಂಬೆಹಣ್ಣು ಹೆಂಗೆ ಇಡೀ ವಿಶ್ವದಲ್ಲೇ ಸುಪ್ರಸಿದ್ಧಿ ಅಂದರೆ ಅದು ಕೀಪಿಂಗ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇಲ್ಲಿಂದ ಹೋಗ್ಬೇಕು, ಕೀಳಬೇಕು, ಅದನ್ನು ಬಂದು ಸ್ಟೋರೇಜಿಗೆ ಬರಬೇಕು, ಮತ್ತೆ ಹಡಗಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ವಾರಗಟ್ಟಲೆ ಹೋಗ್ಬೇಕಾಗಿರುತ್ತೆ. ನಮ್ಮ ಲೋಕಲ್ ಬಟರ್ ಫ್ರೂಟ್ ಒಂದು ವಾರಕ್ಕೆ ಕರ್ಗೋಗ್ಬಿಡುತ್ತೆ. ಇಲ್ಲಿ ತಕ್ಕನಾಗ ಅವರು ಅವಾಗಿನ ಕಾಲದಲ್ಲಿ ರಿಸರ್ಚ್ ಮಾಡಿರ್ತಾರೆ. ಈ ವೆರೈಟಿ ಬಂದು 1 ತಿಂಗಳು 30 to 45 ಡೇಸ್ ಇಟ್ಟರು ಏನೂ ಆಗಲ್ಲ. ಇಡೀ ವರ್ಲ್ಡಲ್ಲಿ ಲಕ್ಷಾಂತರ ಕೋಟಿ ಒಂದು ಟರ್ನ್ ಓವರ್ ನಡೆಯುತ್ತೆ. ನೀವು ಅದಕ್ಕೋಸ್ಕರ ಹ್ಯಾಶ್ನ ಹಾಕಬೇಕು. ಓಕೆ, ಇದೊಂದು ಹ್ಯಾಶ್ ವೆರೈಟಿ ಬಂದು ನಿಮಗೆ ಟೋಟಲ್ ಆಗಿ 1 ಎಕರೆಗೆ 200ರಿಂದ 225 ಗಿಡ ಕೂರುತ್ತೆ. ಒಂದು ಮರಕ್ಕೆ 3ನೇ ವರ್ಷದಿಂದ 40ರಿಂದ 50 kg ಬರುತ್ತೆ. 50 kg ಅಂತ ಅಂದ್ರೆ ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟು 500 ರೂಪಾಯಿ ಇರೋದು, ಒಂದು ಗಿಡಕ್ಕೆ 25,000. 1 ಎಕರೆಗೆ ಹ್ಯಾಸ್ ಗಿಡಗಳು ಎಷ್ಟು ಹಾಕ್ಬೇಕು ಅಂತ 15 x 15 ತರ ನಿಮಗೆ 1 ಎಕರೆಗೆ 200ರಿಂದ 225 ಗಿಡಗಳು ಬರುತ್ತೆ. ನೋಡ್ಬೋದು, ನಾವೊಂದು ಹ್ಯಾಸ್ ವೆರೈಟಿ ಗ್ರಾಫ್ಟೆಡ್ ಆಗೋದು ಒಂದು ಜಾಗ ಇದು. ನಿಮಗೆ ಮೆಕ್ಸಿಕನ್ ಹ್ಯಾಸ್ ಬೇಕಾ, ಫ್ಲೋರೆಟೆ ಬೇಕಾ, ಲ್ಯಾಂಬ್ ಹ್ಯಾಸ್ ಬೇಕಾ, ಪಿಂಕ್ ಕಟನ್ ಬೇಕಾ, ಆಯಾ ಗಿಡಗಳಿಗೆ ತಕ್ಕನಾಗಿ ನಿಮಗೆ ಅದೇ ಸೀಡ್ಸ್ ತಂದು ಅದಕ್ಕೆ ಬಂದು ಅದೇ ಬಂದು ಸೆಮೆನ್ಸ್ ಬಂದು ಒಂದು ನಿಮಗೆ ಗ್ರಾಫ್ಟೆಡ್ ಆಗ್ತಾ ಇರೋದು ಒಂದು ಜಾಗ ಇದು. ಯಾರಿಗೆ ಒಂದು ಪ್ಯೂರ್ ಒಂದು ಹ್ಯಾಸ್ ಗಿಡಗಳು ಬೇಕು ಅಂದರೆ ಈ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ವಿಸಿಟ್ ಮಾಡಿ ತಗೋಬಹುದು. ಆದರೆ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಅಡ್ವಾನ್ಸ್ ಹಾಕಿ ಬಂದು ಗಿಡಗಳು ತಗೊಳ್ಳಿ. ನೀವು ಹ್ಯಾಸ್ ಗಿಡ ಏನಕ್ಕೆ ಹಾಕ್ಬೇಕು ಅಂತ ಒಂದು ಕನ್ಫ್ಯೂಸ್ ಇರುತ್ತೆ. ಹ್ಯಾಸ್ ಗಿಡನೇ ಏನಕ್ಕೆ ಹಾಕ್ಬೇಕು, ಅವಕಾಡೋ ಹ್ಯಾಸ್ ಅಂತಂದರೆ ಇದು ಕೀಪಿಂಗ್ ಕ್ವಾಲಿಟಿ 30 to 45 ಡೇಸ್ ಇಟ್ಟರು ಏನೂ ಆಗಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಒಂದು ಮಾರ್ಕೆಟ್ ಇದೆ. ಆಮೇಲೆ ಒಂದು ಗಿಡಕ್ಕೆ ನಿಮಗೆ 3ನೇ ವರ್ಷದಿಂದ 40ರಿಂದ 60 kg ಬಿಡುತ್ತೆ. ನಿಮಗೆ 40ರಿಂದ 60 kg ಅಂದರೆ ನಿಮಗೆ 200 ರೂಪಾಯಿ ಸಿಕ್ಕಲಿ. 200 ರೂಪಾಯಿ ಅಂದರೆ ಒಂದು ಮರಕ್ಕೆ 8,000 ರೂಪಾಯಿ ಅಂದರೆ 8,000 ಇಂಟು ನಿಮಗೆ 200 ಮರ ಲೆಕ್ಕ ಹಾಕಿ. ಮಾರ್ಕೆಟಲ್ಲಿ 1,000, 2,000, 3,000 ಇದೆ, ಅವೆಲ್ಲ ನಾನು ಹೇಳ್ತಾ ಇಲ್ಲ. 200 ರೂಪಾಯಿ ಅಂದರೆ ಒಂದು ಮರಕ್ಕೆ 8,000 ರೂಪಾಯಿ ಇಂಟು 200 ಮರ ಲೈಫ್ ಟೈಮ್ ಬರ್ತಲೇ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಹ್ಯಾಸ್ ವೆರೈಟಿನ ಹಾಕಬೇಕು. ನಿಮಗೆ ಆಯಾದ ಗಿಡಕ್ಕೆ ಮೆಕ್ಸಿಕನ್ ಹ್ಯಾಸು, ಫ್ಲೋರೆಟೆ, ಲ್ಯಾಂಬ್ ಹ್ಯಾಸು, ಆಯಾ ಬೀಜಗಳನ್ನ ತಂದು ಸೀಡ್ಸ್ ತಂದು ಅದಕ್ಕೆ ಆಯಾ ಬಂದೆ ಸೆಮೆನ್ಸ್ ತಳಿಗಳನ್ನ ಬಂದು ಒಂದು ಗ್ರಾಫ್ಟೆಡ್ ಆಗ್ತಾರೆ. ಜಾಗ ಎಷ್ಟು ವೆದರ್ ಇರಬೇಕು ಗ್ರಾಫ್ಟ್ ಆಗೋದಕ್ಕೆ, ಎಲ್ಲ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಒಂದು ಗ್ರಾಫ್ಟೆಡ್ ಮಾಡ್ತಾ ಇದ್ದಾರೆ. ನಿಮಗೆ ಅದೇ ಬೀಜದ ಗಿಡಕ್ಕೆ ಅದೇ ಗಿಡಗಳನ್ನ ಒಂದು ಕಸಿ ಕಟ್ತಾರೆ. ಮಾರ್ಕೆಟ್ ಅಲ್ಲಿ ಒಂದು ಪ್ರಚಲಿತ ಇರೋ ಒಂದು ಹಣ್ಣು ಹೆಸರು ಹ್ಯಾಸ್ ಅಂತೇಳಿ ತುಂಬಾ ಒಂದು ಪ್ರಚಲಿತ ಇದೆ. ಇಲ್ಲೊಂದು ಟೀಮು ವರ್ಕ್ ಮಾಡುತ್ತೆ. ಹ್ಯಾಸ್ ವೆರೈಟಿ ಏನಕ್ಕೆ ಬಂತು, ಅದು ಮಾರ್ಕೆಟ್ ಯಾವ ತರ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ, ಎಲ್ಲ ಸ್ಟಡಿ ಮಾಡಿ ಒಂದು 20-30 ಸಾವಿರ ಗಿಡ ಮಾಡ್ತಾರೆ. ಮೆಕ್ಸಿಕೋನ ಒಂದು ಕಂಟ್ರಿಗೂ ವಿಸಿಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಒಂದು ಮಾಡ್ತಾರೆ. ಅದೇ ಒಂದು ಹ್ಯಾಸ್ ಇದೆ. ನಮ್ಮ ಇಂಡಿಯಾಕ್ಕೆ ಹೆಂಗೆ ಯಾವ ತರ ಬಂತು, ಅದು TKDM ಅಂತ ಹೇಳಿ ಹಿಂದಿ ಕಾಲದಲ್ಲಿ ಹೆಂಗ್ ಬಂತು ಅದೆಲ್ಲ ರಿಸರ್ಚ್ ಮಾಡಿದಾಗ ಬಟರ್ ಫ್ರೂಟ್ ಅಂತ ಕರಿತೀವಿ. ಹ್ಯಾಸ್ ವೆರೈಟಿ ಅಂತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ವರ್ಲ್ಡ್ ವೈಡ್ ಒಂದು ಮಾರ್ಕೆಟ್ ಇದೆ. ಅದ್ರ ಬಗ್ಗೆ ಒಂದು ನಾನು ಹೇಳ್ತಾ ಹೋಗ್ತೀನಿ. ಈ ಟೀಮು ಒಂದು ರಿಸರ್ಚ್ ಮಾಡಿರೋ ಪ್ರಕಾರ, ಅಲ್ಲೆಲ್ಲ ಕಂಟ್ರಿ ಹೋಗಿ ರಿಸರ್ಚ್ ಮಾಡಿರೋ ಪ್ರಕಾರ ರೊಡಾಲ್ಫ್ ಹ್ಯಾಸ್ ಅಂತ ಹೇಳಿ ಇವರೊಬ್ರು ಕ್ಯಾಲಿಫೋರ್ನಿಯಾದವರು. ನಮ್ಗೆ ಗೊತ್ತು, ಈಗ ಒಂದು ರಿಸರ್ಚ್ ಮಾಡ್ತಾ ಒಂದೊಂದು ವೆರೈಟಿ ಬರ್ತಾ ಹೋಗುತ್ತೆ. 1926 ಅಲ್ಲಿ ನಿಮಗೆ ಹೇಳಿ ಕೇಳಿ ಮೆಕ್ಸಿಕೋ ಕಂಟ್ರಿಲಿ ಹೆವಿ ಒಂದು ಬಟರ್ ಫ್ರೂಟ್ಗಳು ಬೆರೀತಾರೆ. ನಾವು ಇಲ್ಲಿ ಬಟರ್ ಫ್ರೂಟ್ ಅಂತೀವಿ, ಅಲ್ಲಿ ಅವಕಾಡೋ ಅಂತಾರೆ. ಹೆವಿ ಬಟರ್ ಫ್ರೂಟ್ ಬೆಳೀತಾ ಇರ್ತಾರೆ. ನಿಮಗೆ ರೊಡಾಲ್ಫ್ ಹ್ಯಾಸ್ ಬಂದು ಅವ್ರು ಬಂದು ಇದರಲ್ಲಿ ಅಮೆರಿಕದವರು, ಕ್ಯಾಲಿಫೋರ್ನಿಯಾದವರು, ಅಲ್ಲಿ ಮೆಕ್ಸಿಕೋ ಅನ್ನೋದು ಗೊಂಟ್ವಾಲ ಅನ್ನೋದು ಒಂದು ಪ್ಲೇಸ್ ಇಂದ ಹಣ್ಣುಗಳೆಲ್ಲ ತರಿಸ್ಕೊಂಡು ಇಲ್ಲಿ ರಿಸರ್ಚ್ ಮಾಡ್ತಾ ಬಂದು ಹುಟ್ಟಿದ್ದೇ ನಿಮಗೆ ಹ್ಯಾಸ್ ವೆರೈಟಿ. ಅದಕ್ಕೋಸ್ಕರ ಅವ್ರ ಜ್ಞಾಪಕಾರ್ಥವಾಗಿ ಇದಕ್ಕೆ ಒಂದು ಪೇಟೆಂಟ್ ತಗೋತಾರೆ. ಏನಂತಂದ್ರೆ ಹ್ಯಾಸ್ ಅಂತ ಹೇಳಿ. ಯಾಕಂದ್ರೆ ಮೆಕ್ಸಿಕೋ ಕಂಟ್ರಿಲಿ ಜಾಸ್ತಿ ಬೆಳೆಯೋದ್ರಿಂದ ನಿಮಗೆ ಮೆಕ್ಸಿಕನ್ ಹ್ಯಾಸ್ ಅಂತ ಹೇಳ್ತಾರೆ. ಹ್ಯಾಸ್ ಅಲ್ಲಿ ಬಂದು ತುಂಬಾ ತರ ವೆರೈಟಿ ಬರುತ್ತೆ. ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಆದ್ರೆ ಮೇಯ್ನ್ ಒಂದು 4 ಮೋರ್ ಇಂಪಾರ್ಟೆಂಟು. 1926 ಅಲ್ಲಿ ಒಂದು ಹ್ಯಾಸ್ ಅಂತ ವೆರೈಟಿಯನ್ನು ಕಂಡುಹಿಡಿಯುತ್ತಾರೆ. ಮತ್ತೊಂದ್ಸಲ ಹೇಳ್ತೀನಿ, ಮೆಕ್ಸಿಕೋ ಕಂಟ್ರಿ ಗೊಂಟ್ವಾಲ ಪ್ಲೇಸಲ್ಲಿ ನಿಮಗೆ ಹ್ಯಾಸ್ ಇದು ಬಟರ್ ಫ್ರೂಟ್ಗಳನ್ನ ನಿಮಗೆ ಹೆವಿ ಬೆಳೀತಾ ಹೋಗ್ತಾರೆ. ಆಮೇಲೆ ಪ್ಲಸ್ ನಿಮಗೆ ಇವ್ರು ಬಂದು ಅಮೆರಿಕದವರು ರೊಡಾಲ್ಫ್ ಹ್ಯಾಸ್ ನಿಮಗೆ ಒಂದು ರಿಸರ್ಚ್ ಮಾಡಿ ಕಂಡುಹಿಡಿದಾಗ ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ಏನು ಮಾಡ್ತಾರೆ ಅಂದಾಗ ಅದೊಂದು ನಿಮಗೆ ಮಾರ್ಕೆಟಿಗೆ ಇದು ವಿಕ್ಟರ್ ನರ್ಸರಿ ಅಂತ ಇವರು ಇದನ್ನ ಒಂದು ಪೇಟೆಂಟ್ನ ಪರ್ಚೇಸ್ ಮಾಡ್ತಾರೆ ಹ್ಯಾಸ್ ಅಂತ ಹೇಳಿ. ನಿಮಗೆ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ 1930 ಇದೊಂದು ಪೇಟೆಂಟ್ನ ಬೈ ಮಾಡ್ತಾರೆ. ಅವರಿಂದ ವಿಕ್ಟರ್ ನರ್ಸರಿ ಅವರು ಹರಾಲ್ಡೋ ಬ್ರೊಕಾವೋ ಅಂತ ಹೇಳಿ ಇದ್ರದ ಒಂದು ಪೇಟೆಂಟ್ ಪರ್ಚೇಸ್ ಮಾಡಿ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಹ್ಯಾಸ್ ವೆರೈಟಿನ. ಆಮೇಲೆ ಬರ್ತಾ ಇದು ವರ್ಲ್ಡ್ ಅಲ್ಲಿ ಫೇಮಸ್ ಆಗುತ್ತೆ. ಲಕ್ಷಾಂತರ ಕೋಟಿ ಒಂದು ಟರ್ನ್ ಓವರ್ ಆಗುತ್ತೆ. ಇದೊಂದು ಸೂಪರ್ ಫುಡ್ ಅಂತ ಒಂದು ಕನ್ಸೀವ್ ಆಗುತ್ತೆ. ನೀವು ಸೂಪರ್ ಫುಡ್ ಅಂದ್ರೆ ಕೇಳಲೇಬೇಕು. ಇದ್ರಲ್ಲಿ ಹಲವಾರು ಒಂದು ಕಂಟೆಂಟ್ಗಳು ಬರುತ್ತೆ ಹ್ಯಾಸ್ ವೆರೈಟಿ. ಆಮೇಲೆ ಒಂದು ತಿಂಗಳು 45 ದಿನ ಇಟ್ಟರು ಇದೊಂದು ಕರಗಲ್ಲ. ಇದರಿಂದ ಬಂದಿದ್ದೇ ನಿಮಗೆ ಬೇರೆ ತಳಿಗಳು ಬಟರ್ ಫ್ರೂಟ್ಗಳು ಅಂತೀವಿ, ಲೋಕಲ್ ವೆರೈಟಿಗಳೆಲ್ಲ ಬರ್ತವೆ ಇಂಡಿಯಾದಲ್ಲಿ. ಇಲ್ಲಿ ವೆದರ್ಗೆ ಹೆಂಗ್
ಬೇಕು ಅದನ್ನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಕಂಡುಹಿಡಿದರೆ. ಅದೇ ಮೇನ್ ಮದರ್ ಪ್ಲಾಂಟ್ ಇದು ಹ್ಯಾಸ್ ವೆರೈಟಿ. ಇವ್ರ ಹತ್ರ ಒಂದು 4 ಥರ ಗಿಡಗಳು ಸಿಗುತ್ತೆ ನಿಮಗೆ. ಹ್ಯಾಸ್ ಸಿಗುತ್ತೆ, ಫ್ಯೂರೇಟೆ ಸಿಗುತ್ತೆ, ಪಿಂಕ್ ಕಾಟನ್ ಸಿಗುತ್ತೆ, ಲ್ಯಾಂಬ್ ಹ್ಯಾಸ್ ಸಿಗುತ್ತೆ. 45 ದಿನ ಇಟ್ಟರು ಇದು ಕರಗಲ್ಲ. ವರ್ಲ್ಡ್ ಅಲ್ಲಿ ಒಂದು ಹೈಯೆಸ್ಟ್ ಲಕ್ಷಾಂತರ ಕೋಟಿ ಒಂದು ಟರ್ನ್ ಓವರ್ ನಡೆಯುತ್ತೆ. ಏನಕ್ಕೆ ಅಂದ್ರೆ ಜಾಸ್ತಿ ದಿನ ಇಟ್ಟರೆ ಒಂದು ಕರಗಲ್ಲ, ಅದಕ್ಕೆ ಲಕ್ಷಾಂತರ ಕೋಟಿ ಟರ್ನ್ ಓವರ್ ನಡೆಯುತ್ತೆ. ನಿಮಗೂ ಒಂದು ಪ್ರಾಪರ್ ಗಿಡಗಳು ಬೇಕು ಅಂತಂದ್ರೆ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹತ್ರ ಒಂದು 4 ವೆರೈಟಿಗಳು ಸಿಗ್ತಾ ಹೋಗುತ್ತೆ ಹ್ಯಾಸ್ ವೆರೈಟಿಲಿ. ಮೆಕ್ಸಿಕನ್ ಹ್ಯಾಸ್, ಫ್ಯೂರಾಟೆ, ಪಿಂಕ್ ಕಾಟನ್, ಲ್ಯಾಂಬ್ ಹ್ಯಾಸ್ ಅಂತ ಪ್ಯೂರ್ ಇದೊಂದು ಹ್ಯಾಸ್ ನರ್ಸರಿ. ಯಾರಿಗೆ ಒಂದು ಪ್ರಾಪರ್ ಗಿಡಗಳು ಬೇಕು ಅಂದರೆ ಯಾವುದು ಮಿಕ್ಸಿಂಗ್ ಇಲ್ಲ, ಒಂದು ಪ್ಯೂರ್ ಹ್ಯಾಸ್ ಗಿಡಗಳು ಬೇಕು ಅಂದರೆ ಕೆಳಗಡೆ ನಂಬರ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಸಕ್ಸಸ್ ಆಗಿ ಅಂತೇಳಿ ನಾನು ಮಾತಾಡಿ ಮುಗಿಸ್ತೇನೆ.